ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಸ್ವತಃ ನೀವೇ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಪು ಡಿಗ್ರಿ ಅವರಿಗೆ ಪ್ರತಿ ವರ್ಷನೂ 3 ವರ್ಷನೂ ಕೂಡ ಕಂಟಿನ್ಯೂ ಆಗಿ ಬರೋ ಸ್ಕಾಲರ್ಶಿಪ್ ಆಗಿದೆ. ಸೊ ಈ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೋಬೇಡಿ. ಏನಕ್ಕಂತಂದರೆ ಇದು ಒಳ್ಳೆ ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಈ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋನ ನೀವು ನೋಡಿದ್ರೆ ಸಾಕು, ನಿಮ್ಗೆ ಯಾವುದೂ ಮಿಸ್ಟೇಕ್ ಇಲ್ಲದೆ ಪರ್ಫೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ತೀರಿ ಮತ್ತು ಯಾವುದೋ ರಿಜೆಕ್ಟ್ ಕೂಡ ಆಗಲ್ಲ, ಪರ್ಫೆಕ್ಟ್ ಆಗಿ ಆಗಿರುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು, ಹಾಗೆ ಅಷ್ಟೇ ಅಲ್ಲದೆ ನೀವೇ ಸ್ವತಃ ಯಾವ ರೀತಿ ಅಪ್ಲಿಕೇಶನ್ಗಳನ್ನ ಹಾಕಬೇಕು ಮಿಸ್ಟೇಕ್ ಇಲ್ಲದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ನಾನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೂ ಮೆಸೇಜ್ ಮಾಡಿ ಕೂಡ ತಿಳ್ಕೊಳ್ಬೋದು. ಮತ್ತು ಆ ಜಾಬ್ ಅಪ್ಲಿಕೇಶನ್ ನೋಟಿಫಿಕೇಶನ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ, ಸೊ ಏನಿಲ್ಲ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಲ್ಯಾಪ್ಟಾಪ್, ಸಿಸ್ಟಮ್ ಅಥವಾ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸಿಂಪಲ್ ಆಗಿ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಇದೇ ರೀತಿ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಈ ರೀತಿ ಸರ್ಚ್ ಮಾಡಿ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಫಸ್ಟ್ ಒನ್ ಕಾಣಿಸ್ತಿದೆ ಗೊತ್ತಾ, ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತಿದೆ, ನಿಮಗೆ ಕಾಣಿಸ್ತಿರ್ಬೋದು. ಸೊ ಇದನ್ನು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನ್ಯೂ ಅಪ್ಲಿಕೇಶನ್ ಮತ್ತು ರಿನ್ಯೂವಲ್ ಅಂತ ಕಾಣಿಸುತ್ತೆ. ಸೊ ರಿನ್ಯೂವಲ್ ಯಾರಿಗಾಗಿರುತ್ತೆ ಅಂದರೆ ಹೋದ ವರ್ಷ ಹಾಕಿದವ್ರಿಗೆ. ಸೊ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಾಗ ಹೇಳ್ತೀನಿ. ಸೊ ಇವಾಗ ನ್ಯೂ ಅಪ್ಲಿಕೇಶನ್ ಹೊಸದಾಗಿ ಹಾಕೋದು ಹೇಳ್ತಾ ಇದ್ದೀನಿ, 2026-27 ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಅಪ್ಲಿಕೇಶನ್ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿದೆ ನೋಡಿ. ಅಂದರೆ ನಾವು ಫಸ್ಟ್ ಇವಾಗ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಪಕ್ಕದಲ್ಲಿ ಲಾಗಿನ್ ಕಾಣಿಸ್ತಿದೆ, ಅಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಲಾಗಿನ್ ID ಪಾಸ್ವರ್ಡ್ ಬೇಕಂದ್ರೆ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ನೋಡಿ, ಪ್ಲೀಸ್ ಸೆಲೆಕ್ಟ್ ಯುವರ್ ಸೆಕ್ಸ್ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಲಿಂಗ ಯಾವುದು ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಲಿಂಗನ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು SLC ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಸರಿಯಾಗಿ ಓದ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ ಕೆಳಗಡೆ ಮತ್ತೆ ನೋಡ್ಕೊಳ್ಬೋದು, ನೀವು PUC ಏನು ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ, ಎಸ್ ಅಂತ. ಇಲ್ಲಿ ನೋಡಿ ಗೌರ್ಮೆಂಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು SSLC PUC ಪಾಸ್ ಆಗಿದ್ದೀರಲ್ವಾ, ಎಸ್ ಅಂತ ಕೊಡಿ. ಸೊ ಇಲ್ಲಿ ಇರೋ ಆಪ್ಷನ್ ಎಲ್ಲನೂ ಎಸ್ ಕೊಟ್ಟರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗೋದು ಸ್ಕಾಲರ್ಶಿಪ್. ಸೊ ನೀವು ಎಲ್ಲ ಎಸ್ ಅಂತ ಕೊಡಬೇಕಾಗಿರುತ್ತೆ. ಆಮೇಲೆ ಹಾಗೆ ಲಾಸ್ಟ್ ಒನ್ ನೀವು ಅದೇ ರೀತಿ ನೀವು ನೋಡೋದಾದರೆ ಎಲ್ಲನೂ ಲಾಸ್ಟ್ ಒನ್ ಎಲ್ಲ ನೋಡೋದಾಗಿದ್ದರೆ, ಸೊ ಇಲ್ಲಿ ಎಲ್ಲನೂ ನೀವು ಇಂಟ್ರಡಕ್ಷನ್ ಓದ್ಕೊಂಡು ಎಸ್ ಕೊಡೋದಿದ್ರೆ ಕೊಡಿ, ಇಲ್ಲಾಂದರೆ ಡೈರೆಕ್ಟ್ ಎಸ್ ಕೊಡ್ತಾ ಹೋಗ್ಬೋದು. ಸೊ ಲಾಸ್ಟಲ್ಲಿ ನೋಡ್ಬೋದು ಒಂದು ಕಾಣಿಸ್ತಿದೆ, SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ನೇ ಅಪ್ಲೋಡ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಜೆರಾಕ್ಸ್ನ ಅಪ್ಲೋಡ್ ಮಾಡಬಾರ್ದು ಅಂತ ಇದೆ. ಸೊ ಇದನ್ನು ಓಕೆ ಅಂತಲೇ ಎಸ್ ಅಂತಲೇ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ ಎಲ್ಲನೂ ಎಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಚೆಕ್ ಎಲಿಜಿಬಿಲಿಟಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರೆಡಿ ಟು ಅಪ್ಲೈ ಬರುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮಗೆ OTP ಬರುವಂಥ ಫೋನ್ ನಂಬರ್ನ ಇಲ್ಲಿ ಹಾಕಿ, ಆಧಾರ್ ನಂಬರ್ ಹಾಕಬೇಕಂತಲ್ಲ, ನಿಮ್ಮ ನಂಬರ್ ಹಾಕಿದ್ರೂ ನಡೆಯುತ್ತೆ. OTP ಬರುವಂಥ ನಂಬರ್ನ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಬರುತ್ತೆ ಫೋನ್ಗೆ. ಸೊ ಆ OTPನ ಇಲ್ಲಿ ಹಾಕಿ ವೆರಿಫೈ OTP ಅಂತ ಕೆಳಗಡೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸಕ್ಸಸ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ಈ ರೀತಿ ಬರುತ್ತೆ, ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, SMS ಲ್ಯಾಂಗ್ವೇಜ್. ಸೊ ನೀವೇನಿಲ್ಲ ಸಿಂಪಲ್ಲಾಗಿ ಇಂಗ್ಲೀಷ್ನ ಕ್ಲಿಕ್ ಮಾಡಿ. ಅಲ್ಲಿ ಕನ್ನಡನೂ ಕೂಡ ಇರುತ್ತೆ, ಹಿಂದಿ ಇರುತ್ತೆ, ಬಟ್ ಇಂಗ್ಲೀಷ್ ಸೊ ಬೆಟರ್. ಸೊ ಇಂಗ್ಲೀಷ್ ಅಂತಲೇ ಕೊಡಿ, ಇಂಗ್ಲೀಷ್ ಅಂತ ಕೊಡಬೇಕಾಗಿರುತ್ತೆ, ಯಾಕಂದರೆ ಮೆಸೇಜ್ ಎಲ್ಲ ಬೇಗ ಅರ್ಥ ಆಗುತ್ತೆ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಫುಲ್ ನೇಮ್ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್, ಅಂದರೆ ನೀವು ನಿಮ್ಮ ಹೆಸರನ್ನ ಇಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅಲ್ಲ ನಿಮ್ಮ ಸ್ಪೆಲ್ಲಿಂಗ್ ಎಲ್ಲ, ಸೊ ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡ್ ಇರೋ ರೀತಿಯೇ ಹಾಕಿ. ಯಾಕಂದರೆ ಎಷ್ಟೋ ಜನದ ಆಧಾರ್ ಕಾರ್ಡಲ್ಲೆಲ್ಲ ಮಿಸ್ ಮ್ಯಾಚ್ ಇರುತ್ತೆ. ಅದೇ ರೀತಿ ಕೆಳಗಡೆ ಆಧಾರ್ ನಂಬರ್ ಕೇಳಿದೆ, 12 ಡಿಜಿಟ್ ಆಧಾರ್ ನಂಬರ್, ಫೋನ್ ನಂಬರ್ ಅಲ್ಲ, ಆಧಾರ್ ನಂಬರ್ನ ಹಾಕಿ. ಅದೇ ರೀತಿ ಕೆಳಗಡೆ ಇನ್ನೊಂದು ಸಲ ಆಧಾರ್ ನಂಬರ್ ಹಾಕಿ, ಮೇಲ್ಗಡೆ ಹಾಕಿರೋ ಆಧಾರ್ ನಂಬರೇ ಕೆಳಗಡೆ ಹಾಕಿ. ಆಮೇಲೆ ಮತ್ತೆ ಇಲ್ಲೇನು ಕೇಳುತ್ತೆ ಅಂದರೆ ನೀವು ಸೆಕೆಂಡ್ PUCನ ಯಾವ ರಾಜ್ಯದಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ನೀವೇನು ಮಾಡಬೇಕು, ಕರ್ನಾಟಕ ಅಲ್ವಾ, ಸೊ ಅದಕ್ಕೆ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಸೆಕೆಂಡ್ PUCನ ಯಾವ ಡಿಸ್ಟಿಕ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಕೇಳುತ್ತೆ, ಅಂದರೆ ಯಾವ ಜಿಲ್ಲೆನಲ್ಲಿ. ಸೊ ನೀವು ಯಾವ ಡಿಸ್ಟಿಕ್ನಲ್ಲಿ ನೀವು ಸೆಕೆಂಡ್ PUCನ ಕಂಪ್ಲೀಟ್ ಮಾಡಿದ್ದೀರಾ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಪಾಸ್ವರ್ಡ್ನ ಸೆಟ್ ಮಾಡೋದಿರುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಗೆ ನೆನಪಲ್ಲಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹಾಕಿ @ 1 2 3 ಇಲ್ಲಾಂದರೆ ಮತ್ತೇನಾದ್ರು ಹಾಕಿ ಮೇಲಿನ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಈ ರೀತಿ ಕನ್ಫರ್ಮೇಷನ್ ಅಂತ ಬರುತ್ತೆ. ಮೇಲ್ಗಡೆ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಯಾಕಂದರೆ ಸ್ಟಾರ್ಟಿಂಗ್ ಸರ್ವರ್ ಅಲ್ಲ ಸ್ವಲ್ಪ ಬಿಸಿ ಇರುತ್ತೆ. ಸೊ ಈ ರೀತಿ ಲೋಡಿಂಗ್ ಆಗಿಬಿಟ್ಟು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅವಾಗ ನೀವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ಯೂಸರ್ ನೇಮ್ ಆಲ್ರೆಡಿ ನಮ್ಮ ಫೋನಿಗೆ ಬಂದಿರುತ್ತೆ. ಸೊ ನೀವು ಟೆಕ್ಸ್ಟ್ ಮೆಸೇಜ್ನ ನೋಡಿ ಆಲ್ರೆಡಿ ನಿಮಗೆ ಇಂದ ಸ್ಟಾರ್ಟ್ ಆಗೋ ಯೂಸರ್ ನೇಮ್ ಬಂದಿರುತ್ತೆ. ಪಾಸ್ವರ್ಡ್ ಅಂತೂ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ನಾನು ಹೇಳ್ದೆ ಅಲ್ಲ ನೆನಪಲ್ಲಿರೋಂಥ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಅಂತ. ಸೊ ಅದೇ ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಬೇಕು. ಯೂಸರ್ ನೇಮ್ ಫೋನಿಗೆ SMS ಬಂದಿರುತ್ತೆ, ಅದನ್ನೇ ಯೂಸರ್ ನೇಮಲ್ಲಿ ಅದನ್ನೇ ID ನ ಹಾಕಿ ಕೆಳಗಡೆ ಪಾಸ್ವರ್ಡ್ನ ಹಾಕಿ. ಅಕಸ್ಮಾತ್ ನಿಮ್ಗೆ ಈ ರೀತಿ ಬರಲಿಲ್ಲ, ID ಕ್ರಿಯೇಟ್ ಆಗಿ ಡೈರೆಕ್ಟ್ ಕ್ಲೋಸ್ ಆಯ್ತು ಅಂದ್ರೆ ಗೊತ್ತಲ್ವ ನಾನು ಯಾವ ರೀತಿ ಲಾಗಿನ್ ಮಾಡ್ಬೇಕಂತ ಹೇಳಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಲಾಗಿನ್ ಆಗಿ ಇಲ್ಲಿ ನೋಡಿ ಲಾಗಿನ್ ಅಂತ ಆಪ್ಷನ್ ಕಾಣುತ್ತೆ. ರಿಜಿಸ್ಟರ್ ಪಕ್ಕ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇದೇ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಈ ಲಾಗಿನ್ ಆದ ತಕ್ಷಣ ನೋಡಿ ನಿಮಗೆ ಸ್ವಲ್ಪ ಲೋಡಿಂಗ್ ಆಗ್ಬಿಟ್ಟು ಈ ರೀತಿ ಬರುತ್ತೆ. ಕಂಪ್ಲೀಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಗ್ರೀನಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ನೇಮು ಫೋನ್ ನಂಬರ್ ಓಪನ್ ಆಗುತ್ತೆ. ಬಟ್ ಅಲ್ಲಿ ನೀವು ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ನೀವು ಜೆಂಡರ್ ನಿಮ್ದು ಯಾವುದಪ್ಪ ಆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇಮೇಲ್ ID ಹಾಕೋ ಅವಶ್ಯಕತೆ ಇಲ್ಲ. ಏನಾದ್ರು ಮಿಸ್ಟೇಕ್ ಇದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇಮೇಲ್ ID ಹಾಕಬೇಡಿ, ಬಿಟ್ಬಿಡಿ. ಆಮೇಲೆ ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿದ ಹೆಸರು ಹಾಕಿ. ಆಲ್ಮೋಸ್ಟ್ ನಿಮ್ಮ ತಂದೆ ಹೆಸರನ್ನೇ ಹಾಕಿ, ಓಕೆನಾ. ಮೇಲ್ಗಡೆ ಫಾದರ್ ನೇಮ್ ಕೇಳುತ್ತೆ. ಆಮೇಲೆ ಕೆಳಗಡೆ ನಮ್ಮ ಸ್ಟೇಟ್ ಕೇಳುತ್ತೆ. ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದೇ ರೀತಿ ನಮ್ಮ ಸ್ಟೇಟು ಕರ್ನಾಟಕ. ಅದೇ ರೀತಿ ಯಾವ ಡಿಸ್ಟಿಕ್ ಇದೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸಲ್ಲಿ, ಸೊ ನಿಮ್ಮ ಡಿಸ್ಟಿಕ್ ಯಾವುದು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ ವಾಟ್ಸಪ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ವಾಟ್ಸಪ್ ನಂಬರ್ ಯಾವುದಿದೆ ಅದನ್ನೇ ವಾಟ್ಸಪ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಿಮ್ಮ ವಾಟ್ಸಪ್ ನಂಬರು ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಏನು ಪಿನ್ ಕೋಡ್ ಕೇಳಿದೆ ಅದೇ ಪಿನ್ ಕೋಡ್ ಹಾಕಿ. ಕೆಳಗಡೆ ನಿಮ್ಮ ಊರು, ಪೋಸ್ಟು, ತಾಲೂಕು ಎಲ್ಲನೂ ಒಂದೇ ಸಲ ಟೈಪ್ ಮಾಡಿ ಕೆಳಗಡೆ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಇವಾಗ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಇರಬೇಕಂತ ಅಂದರೆ ಅದು ಫೋಟೋದು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗಿರುತ್ತೆ. ಯಾವುದೇ ಕಲರ್ ಬೇಡ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. 30 KB ಮೇಲೆ ಇರಬೇಕು, 30 KB ಕೆಳಗಡೆ ಇರ್ಬೋದು, ಮತ್ತು 500 KB ಒಳಗಡೆ ಇರಬೇಕು. JPG ಆಗಿರಬೇಕು. ನೋಡಿ ಎಷ್ಟೋ ಜನ ನೀವು 30 KB ಕೆಳಗಡೆ ಇಟ್ಟು ಫೋಟೋ ಅಪ್ಲೋಡ್ ಆಗ್ತಿಲ್ಲ ಅಂತೀರಾ. ದಯವಿಟ್ಟು KBನ 30 KBಗಿಂತ ಮೇಲೆ ಮಾಡಿ. ನೀವು 500 KBಗಿಂತ ಒಳಗಡೆ ಇರಲಿ ಫೋಟೋನ. ಸೊ ಅದು ವೈಟ್ ಬ್ಯಾಕ್ಗ್ರೌಂಡ್ ಇರಲಿ. ಅದೆಲ್ಲ ಕರೆಕ್ಟ್ ಸೈಜ್ ಆದಮೇಲೆ ಕೆಳಗಡೆ ಏನಿರುತ್ತೆ ಅಂದರೆ ಪಾಸ್ಪೋರ್ಟ್ ಸೈಜ್ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿ ಅಪ್ಲೋಡ್ ಫೈಲ್ಸ್ ಅಂತ ಎಲ್ಲ ಕಾಣಿಸ್ತಿದೆ ನೋಡಿ ನಿಮಗೆ ಆರೆಂಜ್ ಮಾರ್ಕಲ್ಲಿ. ಸೊ ಆ ಬಾಣದ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಗ್ಯಾಲರಿನಲ್ಲಿ ಓಪನ್ ಆಗುತ್ತೆ. ಸೊ ನಿಮ್ದು ಯಾವ ಫೋಟೋ ಅಪ್ಲೋಡ್ ಮಾಡಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರೋದು 30 KB ಮೇಲಿಂದು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ಫುಲ್ ಸ್ಕ್ರೀನ್ ಫುಲ್ ಅದೇ ಫೋಟೋ ಶೋ ಆಗುತ್ತೆ. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೋಡಿ ನೆಕ್ಸ್ಟ್ ಏನಾಗುತ್ತೆ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಸೊ ಈ ರೀತಿ ಬರುತ್ತೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋದು. ಸೊ ಇಲ್ಲಿ ನೋಡಿ ಆಧಾರ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡುವಾಗ ಹೆಂಗಿರ್ಬೇಕಂತ ಅಂದರೆ ಅದು ಕಲರ್ಫುಲ್ ಫೋಟೋ ಆಗಿರಬೇಕು. ಜೆರಾಕ್ಸ್ನೆಲ್ಲ ಅಪ್ಲೋಡ್ ಮಾಡೋಂಗಿರಲ್ಲ, ಕಲರ್ ಫೋಟೋ ಆಗಿರಬೇಕು. ಅಂದರೆ ಕಲರ್ ಆಧಾರ್ ಆಗಿರಬೇಕು. ಫೋಟೋ, ಡೇಟ್ ಆಫ್ ಬರ್ತು, ನೇಮ್ ಎಲ್ಲ ಪರ್ಫೆಕ್ಟಾಗಿ ಕಾಣಬೇಕು. ಆಧಾರ್ ನಂಬರ್ ಎಲ್ಲ ಅದನ್ನು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಅಪ್ಲೋಡ್ ಫೈಲ್ ಅಂತ ಇದೆ, ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. PDF ಫೋಟೋ ಯಾವ್ದಾದ್ರು ಅಪ್ಲೋಡ್ ಮಾಡಿರಿ, ಒಟ್ಟಿನಲ್ಲಿ ಅಪ್ಲೋಡ್ ಆಗಿರಬೇಕು ಕ್ಲಿಯರಾಗಿ. ಕಲರ್ದ್ರಲ್ಲಿ ಅಪ್ಲೋಡ್ ಆಗಬೇಕು. ಆಮೇಲೆ ಮತ್ತೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಅಪ್ಲೋಡ್ ಆದಮೇಲೆ. ಸೊ ಏನಿಲ್ಲ, ಸಿಂಪಲ್ಲಾಗಿ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಬ್ಯಾಂಕ್ ಪಾಸ್ಬುಕ್ದು ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡೋದಿರುತ್ತೆ. ಸೊ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಅಂದರೆ ನಮ್ಮದು ಅಕೌಂಟ್ ಹೋಲ್ಡರ್ ನೇಮ್ ಕೇಳುತ್ತೆ. ಸೊ ಇದು ನಿಮ್ಮ ಹೆಸರಲ್ಲೇ ಇರಬೇಕಾಗಿರುತ್ತೆ. ಬ್ಯಾಂಕ್ ಪಾಸ್ಬುಕ್ ಇದನ್ನು ಗಮನದಲ್ಲಿಟ್ಕೊಳ್ಳಿ, ಪೇರೆಂಟ್ಸ್ದೆಲ್ಲ ಹಾಕಬೇಡಿ, ನಿಮ್ದು ಆಗಿರುತ್ತೆ. ಸೊ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು. ಅಂದರೆ ಏನಂತಂದರೆ ನಿಮ್ಮ ಹೆಸರನ್ನ ಹಾಕಬೇಕಾಗಿರುತ್ತೆ. ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಿದೆ ಅದೇ ರೀತಿ ಹಾಕಿ. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಪೇರೆಂಟ್ಸ್ ನೇಮ್ ಕೇಳುತ್ತೆ, ಅದು ಇದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನಿಮ್ಮ ತಂದೆ ಹೆಸರು ಏನಿದೆ ಅದನ್ನು ಹಾಕಿ. IFSC ಕೋಡ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಬ್ಯಾಂಕ್ ನೇಮು, ಬ್ರ್ಯಾಂಚ್ ನೇಮು, ಸಿಟಿ ನೇಮ್ ಆಟೋಮೆಟಿಕ್ಲಿ ತಾನೇ ತೊಗೊಳುತ್ತೆ. ಸೊ ಪರ್ಫೆಕ್ಟಾಗಿ IFSC ಕೋಡ್ ಹಾಕಿ. ಕೆಳಗಡೆ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ. ಸೊ ನಿಮ್ದು ಯಾವುದು ಅಕೌಂಟ್ ನಂಬರ್ ಇದೆಯಲ್ಲ ಪರ್ಫೆಕ್ಟಾಗಿ 2 ಟೈಮ್ ಹಾಕೋದಿರುತ್ತೆ. ಅಲ್ಲೊಂದು ಸಲ ಹಾಕೋದಿರುತ್ತೆ, ಇಲ್ಲಿ ಕನ್ಫರ್ಮೇಷನಲ್ಲಿ ಒಂದು ಸಲ ಹಾಕಿ ಪರ್ಫೆಕ್ಟಾಗಿ ನೋಡಿಕೊಂಡು ಅಕೌಂಟ್ ನಂಬರ್ನ ಹಾಕಿ. ಎಲ್ಲನೂ ಫಿಲಪ್ ಆದ ತಕ್ಷಣ ಏನಿಲ್ಲ, ಸಿಂಪಲ್ಲಾಗಿ ಮತ್ತೆ ಕೆಳಗಡೆ ನೀವು ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. PDF ಇಲ್ಲ ಫೋಟೋದಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಕೆಳಗಡೆ ಬ್ಯಾಂಕ್ ಪಾಸ್ಬುಕ್ನ ಕೂಡ ಅಪ್ಲೋಡ್ ಮಾಡಿ. 30 KB ಮೇಲೆ 500 KB ಒಳಗೆ ಅಪ್ಲೋಡ್ ಮಾಡಿ. ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮತ್ತೆ SSLC ಮಾರ್ಕ್ಸ್ ಕಾರ್ಡ್, ಇದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಕಲರ್ಫುಲ್, ಯಾವುದೇ ಕಾರಣಕ್ಕೂ ಜೆರಾಕ್ಸ್ನೆಲ್ಲ ಅಪ್ಲೋಡ್ ಮಾಡಬೇಡಿ. ಇದು ಕೂಡ 30 KB ಮೇಲೆ ಇರಬೇಕು, 500 KB ಒಳಗಡೆ ಇರಬೇಕು. JPG ಆದರೂ ಮಾಡಿ, PDF ಆದರೂ ಮಾಡಿ, ಒಟ್ಟಿನಲ್ಲಿ ಅಪ್ಲೋಡ್ ಮಾಡಬೇಕು ಒರಿಜಿನಲ್ ಮಾರ್ಕ್ಸ್ ಕಾರ್ಡು.
ಸೊ ಇಲ್ಲಿ ಕರ್ನಾಟಕ ಎಲ್ಲ ಸೆಲೆಕ್ಟ್ ಇರುತ್ತೆ, ಚೇಂಜ್ ಮಾಡಬೇಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೇಮ್ ಅಪ್ಲೋಡ್ ಫೈಲ್ ಅಂತ ಕೇಳುತ್ತೆ. ಸೊ ಅಪ್ಲೋಡ್ ಫೈಲ್ ಮೇಲೆ ನೀವು SSLC ಮಾರ್ಕ್ಸ್ ಕಾರ್ಡ್ನ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಪ್ಲೋಡ್ ಆದ ತಕ್ಷಣ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ, ನೆಕ್ಸ್ಟ್ ಪೇಜು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಾಗಿರುತ್ತೆ. ಇದು ಕೂಡ ಒರಿಜಿನಲ್ನೇ ಅಪ್ಲೋಡ್ ಮಾಡಿ. ಎಷ್ಟು ಜನ ಹೇಳ್ತೀರಾ ನಾವು ಅಟೆಸ್ಟೆಡ್ ಮಾಡಿ ಜೆರಾಕ್ಸ್ ಮೇಲೆ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತಾ ಅಂತ. ಅದೆಲ್ಲ ಅಕ್ಸೆಪ್ಟೇಬಲ್ ಆಗಲ್ಲ, ಯಾಕಂದರೆ ಪರ್ಫೆಕ್ಟಾಗಿ ಹೇಳಲಿಕ್ಕಾಗಲ್ಲ. ಅಕ್ಸೆಪ್ಟ್ ಆಗ್ಬೋದು, ಆಗದೇನೆ ಇರ್ಬೋದು, ಬಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಅಪ್ಲೋಡ್ ಮಾಡಲೇಬೇಕಾಗಿರುತ್ತೆ. ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಕಲರ್ಫುಲ್ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಸೇಮ್ ಮತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಇದನ್ನು ಗಮನದಲ್ಲಿಟ್ಟು ಕೇಳ್ಕೊಳ್ಳಿ. ಅಡ್ಮಿಷನ್ ಪ್ರೂಫಿಗೆ ಏನಪ್ಪ ಅಂತ ಅಂದರೆ ಇಲ್ಲಿ ಯಾವ ರೀತಿ ರೂಲ್ಸ್ ಇದೆ ಅಂದರೆ, ಒಂದು ಅಡ್ಮಿಷನ್ ಪ್ರೂಫಿಗೆ ಬೋನಾಫೈಡ್ ಸರ್ಟಿಫಿಕೇಟ್ ಅಂದರೆ ವ್ಯಾಸಂಗ ಪ್ರಮಾಣ ಪತ್ರ, ಇಲ್ಲ ಅಂತ ಅಂದರೆ ನೀವು ಅಡ್ಮಿಷನ್ ಮಾಡಿರೋ ಫೀ ರಿಸಿಪ್ಟ್ ಇರುತ್ತೆ ಗೊತ್ತಾ, ಅದನ್ನು ಅಟೆಸ್ಟೆಡ್ ಮಾಡಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಬೋನಾಫೈಡ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತಂದರೆ ಅದನ್ನು ಕೂಡ ಅವರು ಗ್ರೀನ್ ಮಾರ್ಕಲ್ಲಿ ನೋಡಿ ಡೌನ್ಲೋಡ್ ಬೋನಾಫೈಡ್ ಸರ್ಟಿಫಿಕೇಟ್ ಟೆಂಪ್ಲೇಟ್ ಅಂತ ಕೊಟ್ಟಿದ್ದಾರೆ ಗೊತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಫಾರ್ಮೆಟ್ ಸಿಗುತ್ತೆ. ಅದನ್ನು ನೀವು ಫಿಲಪ್ ಮಾಡಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಸೀಲ್ ಸಿಗ್ನೇಚರ್ ಹಾಕೊಂಡು ಬಂದು ನೀವು ಅಪ್ಲೋಡ್ ಮಾಡ್ಬೋದು. ಸೊ ಬೋನಾಫೈಡ್ ಸರ್ಟಿಫಿಕೇಟ್ ಹಾಕಿದ್ರೆ ವೆರಿ ಬೆಸ್ಟ್ ಅಂದ್ಕೊಳ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಅದೆಲ್ಲ ಕಿರಿಕಿರಿ ಅಂತಂದರೆ ಮಾತ್ರ ಫೀ ರಿಸಿಪ್ಟ್ ನೀವೇನು ಅಡ್ಮಿಷನ್ ಮಾಡಿದ್ದೀರಲ್ವಾ, ಆ ಫೀ ರಿಸಿಪ್ಟ್ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿರೋ ಫೀ ರಿಸಿಪ್ಟ್ನ ತೊಗೊಂಡ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿ ಅದನ್ನು ಕೂಡ 30 KB ಮೇಲ್ಗಡೆ 500 KB ಒಳಗಡೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ನೋಡಿ ಬೋನಾಫೈಡ್ ಸರ್ಟಿಫಿಕೇಟ್ ಏನಿಲ್ಲ, ಕೆಳಗಡೆ ಅಲ್ಲಿ ನೋಡಿ ಡೌನ್ಲೋಡ್ ಬೋನಾಫೈಡ್ ಸರ್ಟಿಫಿಕೇಟ್ ಟೆಂಪ್ಲೇಟ್ ಅಂತ ಗ್ರೀನಲ್ಲಿ ಕೊಟ್ಟಿದ್ದಾರಲ್ಲ, ಅದು ಬೇಕಾದವರು ನೀವು ಆಲ್ಮೋಸ್ಟ್ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಸೀಲ್ ಸಿಗ್ನೇಚರ್ ಹಾಕೊಳ್ತೀನಿ ಅಂದರೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಇದನ್ನೊಂದು ಪ್ರಿಂಟ್ ತೆಗೆದು ಎಲ್ಲ ಫಿಲಪ್ ಮಾಡಿ ಸರ್ ಹತ್ರ ಸೀಲು ಸಿಗ್ನೇಚರ್ ಎಲ್ಲ ಹಾಕೊಬಂದು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ಫೀ ರಿಸಿಪ್ಟ್ನ ಅಪ್ಲೋಡ್ ಮಾಡ್ಬೋದು. ಸೊ ನೋಡ್ಬೋದು ಸರ್ಟಿಫಿಕೇಟ್ ಈ ರೀತಿ ಇರುತ್ತೆ. ಸೊ ಇವಾಗ ಏನಿಲ್ಲ, ನಾವು ತಂದ ಮೇಲೆ ಬೋನಾಫೈಡ್ ಇರುತ್ತೆ ರೀ, ಫೀ ರಿಸಿಪ್ಟ್ ಇರುತ್ತೆ ರೀ. ಒಟ್ಟಿನಲ್ಲಿ ಇಲ್ಲಿ ಕೆಳಗಡೆ ನೋಡಿ, ನೀವು ಅಕಸ್ಮಾತ್ ಫೀ ರಿಸಿಪ್ಟ್ ಅಪ್ಲೋಡ್ ಮಾಡೋದಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಇಲ್ಲ ಬೋನಾಫೈಡ್ ಅಪ್ಲೋಡ್ ಮಾಡ್ತೀನಿ ಅಂದರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಅಪ್ಲೋಡ್ ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಈ ರೀತಿ ಬರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಇಂಟ್ರಡಕ್ಷನ್ ಎಲ್ಲ ಬರುತ್ತೆ. ಸೊ ನೀವು ಇದನ್ನು ಬೇಕಿದ್ರೆ ಓದ್ಕೊಳ್ಬೋದು ಎಲ್ಲ ಇಂಟ್ರಡಕ್ಷನ್ನ. ಸೊ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲನೂ ಗೊತ್ತಲ್ಲ, ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ ಈ ರೀತಿ ಅಂತ. ಸೊ ಅದನ್ನೇನಿಲ್ಲ, ಸಿಂಪಲಾಗಿ ಮೇಲ್ಗಡೆ ಒಂದು ಟಿಕ್ ಬಾಕ್ಸ್ ಕಾಣುತ್ತೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಕೆಳಗಡೆ ಸ್ಕ್ರೋಲ್ ಮಾಡಿ ಕಾಣಿಸ್ತಿದ್ದೀನಿ, ಬಟ್ ಅದಕ್ಕಿಂತ ಮುಂಚೆ ಮೇಲ್ಗಡೆ ನೋಡಿ ಒಂದು ಚೆಕ್ ಬಾಕ್ಸ್ ಕಾಣಿಸ್ತಿದೆ ಗೊತ್ತಾ, ಫಸ್ಟಿಗೆ ಇದ್ರ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಐ ಅಗ್ರಿ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಅಪ್ಲೋಡ್ ಮಾಡಿರೋ ಫೋಟೋ ಬರುತ್ತೆ. ಸೊ ನೆಕ್ಸ್ಟ್ ಅಂತ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಯಾಕಂತ ಅಂದರೆ ಇಲ್ಲಿ ನೋಡಿ ಸೈಡಿಗೆ ಈ ರೀತಿ ಸ್ಕ್ರೋಲ್ ಮಾಡಿದಾಗ ಇದ್ರ ಮೇಲೆ ಟಿಕ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡೋದಿರುತ್ತೆ, ಡೈರೆಕ್ಟ್ ನೆಕ್ಸ್ಟ್ ಕೊಡ್ಲಿಕ್ಕೆ ಬರಲ್ಲ. ಈ ಸೈಡಿಗೆ ಒಂದು ಗೆರೆ ಇರುತ್ತೆ ನೋಡಿ, ಈ ರೀತಿ ಇದನ್ನು ಎಳೆದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಟಿಕ್ ಬಾಕ್ಸ್ ಮೇಲೆ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಆಧಾರ್ ಕಾರ್ಡ್ ಬರುತ್ತೆ, ಅದನ್ನು ಕೂಡ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿರೋ ಫೈಲ್ ಎಲ್ಲ ನಿಮ್ಗೆ ಶೋ ಆಗುತ್ತೆ. ಸರಿ ಇದೆನಾ ಹಿಂಗೆ ನೋಡ್ಕೊಂಡು, ನಾನು ಅಪ್ಲೋಡ್ ಮಾಡಿರೋದೆಲ್ಲ ಸರಿ ಇದೆ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದು, ನೆಕ್ಸ್ಟ್ ಮಾಡೋದು, ನೆಕ್ಸ್ಟ್ ಕೊಡೋದು. ಸೊ ಅದೇ ರೀತಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ ಎಲ್ಲ ನೀವು ಅಪ್ಲೋಡ್ ಮಾಡಿರೋದು ಒಂದೊಂದಾಗಿ ವೆರಿಫೈ ಮಾಡ್ತಾ ಹೋಗಿ. ಸೊ ನಂದೆಲ್ಲ ಇವಾಗ ಸರಿಯಾಗಿದೆ ಅಂದರೆ ಕ್ಲಿಕ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಅಂತ ಬರುತ್ತೆ. ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸಬ್ಮಿಟ್ ಸಕ್ಸಸ್ಫುಲಿ, ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನಿಮ್ದು ನೋಡ್ಬೋದು ಈ ರೀತಿ ಮೇಲ್ಗಡೆ ಅಪ್ಲಿಕೇಶನ್ ನಂಬರು ಕೂಡ ಬರುತ್ತೆ, ಆಮೇಲೆ ಡೌನ್ಲೋಡ್ ಅನ್ನೋ ಆಪ್ಷನು ಬರುತ್ತೆ, ಆಮೇಲೆ ಎಡಿಟ್ ಅನ್ನೋ ಆಪ್ಷನು ಬರುತ್ತೆ. ಅಕಸ್ಮಾತ್ ಏನಾದರೂ ಇಲ್ಲಿ ನೋಡಿ ಸಬ್ಮಿಟ್, ಇಲ್ಲಿ ಸ್ಟೇಟಸ್ನಲ್ಲಿ ಕರೆಂಟ್ ಸ್ಟೇಟಸ್ ಸಬ್ಮಿಟೆಡ್ ಅಂತ ಇರಬೇಕು. ಓಕೆನಾ, ಅದೊಂದು ಸರಿಯಾಗಿ ತಿಳ್ಕೊಳ್ಳಿ, ಸಬ್ಮಿಟೆಡ್ ಅಂತ ಇರಬೇಕು. ಅಕ್ನಾಲೇಜ್ಮೆಂಟ್, ನೀವು ಎಡಿಟ್ ಏನಾದ್ರು ಮಾಡೋದಿದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸಲ ಸರಿಯಾಗಿ ಎಡಿಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಬೋದು. ನೋಡಿ ನಿಮಗೆ ಪ್ರಿಂಟ್ ಬೇಕಿದ್ರೆ ಡೌನ್ಲೋಡ್ ಕೆಳಗಡೆ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ, ಡೌನ್ಲೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕ್ನಾಲೇಜ್ಮೆಂಟ್ ನೀವೇನು ಫಿಲಪ್ ಮಾಡಿದ್ದೀರಲ್ವ ಅದೆಲ್ಲ ಬರುತ್ತೆ. ಅದನ್ನು ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಬಿಟ್ರೆ ಮುಗೀತು, ಅಷ್ಟೇ. ವೆರಿ ಸಿಂಪಲ್, ಇಷ್ಟೇ. ಸಬ್ಮಿಟೆಡ್ ಮಾಡಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಿಟ್ರೆ ಮುಗೀತು, ನಿಮ್ಮ ಫಾರ್ಮ್ ನಿಮ್ಮ ಹತ್ರ ಇರುತ್ತೆ. ಸೊ ನೀವು ಸೆಲೆಕ್ಟ್ ಆದ ತಕ್ಷಣ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಸೊ ಇದು 3 ವರ್ಷನೂ ಕೂಡ ಬರುತ್ತೆ, ವರ್ಷ ರಿನಿವಲ್ ಮಾಡೋದಿರುತ್ತೆ. ಸೊ ರಿನಿವಲ್ ಯಾವ ರೀತಿ ಮಾಡಬೇಕಂತನೂ ಕೂಡ ನಾನು ಹೇಳ್ಕೊಡ್ತೀನಿ. ಸದ್ಯದಲ್ಲೇ ರಿನಿವಲ್ ಸ್ಟಾರ್ಟ್ ಆಗುತ್ತೆ ಹೋದ ವರ್ಷ ಹಾಕಿದವ್ರಿಗೆ. ಸೊ ಈ ವರ್ಷ ಹಾಕಿದವರು ಈ ರೀತಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ, ನೆಕ್ಸ್ಟ್ ಇಯರ್ ರಿನಿವಲ್ ನೀವು ಮಾಡಬೇಕಾಗಿರುತ್ತೆ. ಸೊ ಇಷ್ಟೇ, ವೆರಿ ಸಿಂಪಲ್ಲಾಗಿ ನೀವು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಸಕ್ಸಸ್ಫುಲಿಯಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಈ ರೀತಿ ನೀವು ಅಪ್ಲಿಕೇಶನ್ನ ಹಾಕೊಳ್ಬೋದು. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಅದೇ ರೀತಿ ಒಳ್ಳೊಳ್ಳೆ ಜಾಬ್ ಅಪ್ಡೇಟ್, ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.